ಬೆಳಗ್ಗೆ ಎದ್ದು ರೆಡಿಯಾಗಿ ನಾಷ್ಟ ಗಿಷ್ಟ ಎಲ್ಲ ಮಾಡಿ ರೆಡಿಯಾಗಿದ್ದೀನಿ. ಇವಾಗ ಫಸ್ಟು ಗಾಡಿ ಗ್ಲಾಸ್ ಒರೆಸ್ಬೇಕು, ಯಾಕಂದರೆ ನೈಟ್ ಹೊತ್ತು ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ, ಗೊತ್ತಾಗಲ್ಲ. ಆಪೋಸಿಟ್ ಲೈಟ್ ಹಾಕಿದ್ರೆ ಗೊತ್ತಾಗಲ್ಲ, ತುಂಬ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಫುಲ್ಲು ಕ್ಲೀನ್ ಇದ್ದರೆ ಸೂಪರಾಗಿ ಕಾಣುತ್ತೆ. ಲೈವಲ್ಲಿ ಮಾಮೂಲಿ ರಿಯಲ್ಲೇ ಅದು ರಿಯಲಾಗಿ ಮತ್ತೆ ಅದೇ ಅವು ಎಲ್ಲ ಚೆನ್ನಾಗಿ ಕಾಣುತ್ತೆ. ಕೆಲಸ ಎಲ್ಲ ಮುಗೀತು. ಫೈನಲಿ ಇವಾಗ ಡ್ಯೂಟಿಗೆ ರೆಡಿ ಆಗಿದ್ದೀನಿ. ಇವಾಗ ಎಲ್ಲಿ ಎತ್ಕೊತೀನಿ, ಮಿನಿಮಮ್ ಹೊಡಿತೀನೋ ಲಾಂಗ್ ಹೊಡಿತೀನೋ ಗೊತ್ತಿಲ್ಲ. ಸಿಕ್ಕಿದ್ರೆ ಚಚ್ತಾ ಇರಬೇಕು ಅಷ್ಟೇ. ಈ ಊಬರಲ್ಲಿ ಇದೆ, ಅದು ಹೊಸ ಅಪ್ಡೇಟ್ ಬಂದುಬಿಟ್ಟಿದೆ. ಆಪ್ಷನ್ನೇ ಬ್ಲೂ ಕಲರಲ್ಲಿ ಬರ್ತಾಯಿತ್ತು, ಇವಾಗ ಹಿಂಗೆ ಬರ್ತಾಯಿದೆ. ಇವಾಗ ಗೊಳ್ಳಳ್ಳಿ ಡ್ರಾಪ್ ಮಾಡಿದೆ, ಫಸ್ಟ್ ಡ್ರಾಪು. ಇವಾಗ ಮತ್ತೆ ಒಂದು ಮಿನಿಮಮ್ ನಮ್ಮಮ್ಮ ಅಂದರೆ ಒಂದು 20-25 ನಿಮಿಷ ವೆಯ್ಟ್ ಮಾಡಿದೆ. ಅದು ಅಪಾರ್ಟ್ಮೆಂಟ್ ಒಳಗೇನೆ ಕರ್ಕೊಂಬಂದುಬಿಟ್ಟೆ. ಇಲ್ಲಿಂದ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಈ ಥರ ಇರಬೇಕು ಅಂತ ಆಸೆ, ಆದರೆ ಜೋಬಲ್ಲಿ ಇಲ್ಲಲ್ಲ. ಬಳ್ಳಳ್ಳಿಯಿಂದ ಮತ್ತೆ ಮಿನಿಮಮ್ಮು ನೀಲಾದ್ರಿ ನಗರ ಡ್ರಾಪ್ ಮಾಡಿದೆ. ಇವಾಗ ಫುಲ್ಲು ಜಾಮ್ ಆಗ್ಬಿಟ್ಟೈತೆ. ಇವಾಗ ಬಂದೆ ನೀಲಾದ್ರಿಂದ ಕಷ್ಟಪಟ್ಟು ಪರಪ್ನಾಗ್ರಹಾರ ಜೈಲ್ ರೋಡು 500 ಮೀಟ್ರ್ ಪಿಕಪ್ ಬಂದೆ. ಇವಾಗ ಅವರು ಒಂದೇ ಮಾತು ಹೇಳಿದ್ರು, ಭಯ ಕ್ಯಾನ್ಸಲ್ ಕರೆದು ಅಂದರು. ಇವಾಗ ಏನು ಮಾಡೋದು ಅವ್ರಿಗೆ? ಅದಕ್ಕೆ ಇವಾಗ ಕ್ಯಾನ್ಸಲ್ ಹೊಡಿಬೇಕು. ಬೇರೆ ಡ್ಯೂಟಿ ಕೂಡ ಮಿಸ್ ಮಾಡ್ಕೊಬಿಟ್ಟೆ. ಇದರಲ್ಲಿ ಏನು ಹಾಕಬೇಕು ಅಂತಂದರೆ, ನಾವು ರೀಡರ್ ಬಿಹೇವಿಯರ್ ಸರಿಯಿಲ್ಲ, ಇದನ್ನೇ ಹಾಕ್ತೀನಿ. ಫಸ್ಟೇ ಫೋನ್ ಮಾಡಲ್ಲ, ಏನಿಲ್ಲ, ಲೊಕೇಶನ್ ಬಂದಮೇಲೆ ಕ್ಯಾನ್ಸಲ್ ಮಾಡುವ ಅಂತಾರೆ. ವಿಚಾರ ಆಗಿಬಿಡುತ್ತೆ. ಬೊಮ್ಸಂದ್ರ ಎತ್ಕೊಂಡಿದ್ದೀನಿ ಇವಾಗ. ಇದುವರೆ ತಿರುಗ್ತಾ ಇದೆ, ಸಿಕ್ತು. ಎಷ್ಟು ದೂರ ಇದೆ ನೋಡುಮ್ಮ. 1.1 ಕಿಲೋಮೀಟ್ರ್ ಪಿಕಪ್. ಏನು ಮಾಡೋಕ್ಕಾಗಲ್ಲ, ಹೋಗ್ತೀನಿ. ಖಾಲಿ ರೋಡ್ ಇರುತ್ತೆ ಬೊಮ್ಸಂದ್ರ ಕಡೆ. ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ, ಈ ಜೈಲ್ ರೋಡ್ ಹತ್ರ ನೆಟ್ವರ್ಕೇ ಸಿಕ್ಕಲ್ಲ, ನೆಟ್ಟೇ ಓಡಲ್ಲ ಇಲ್ಲಿ. ಬೇಜಾನ್ ಸಲ ಆಗಿದೆ ನನಗೆ. ಮೋಸ್ಟ್ಲಿ ಜಾಮರ್ ಇದೆ, ಅದಕ್ಕೋಸ್ಕರನೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿಕ್ಕೋದೇ ಇಲ್ಲ. ಅಲ್ಲಿ ಬಂದರೆ ನೆಟ್ವರ್ಕ್ ಹೋಗ್ಬಿಡುತ್ತೆ, ನೆಟ್ಟೇ ಓಡಲ್ಲ. ರ್ಯಾಪಿಡೋದಲ್ಲಿ ಆಪ್ಷನ್ ಬರುತ್ತೆ ನೆಟ್ ಓಡ್ತಾ ಇಲ್ಲ ಅಂತ. ಇವಾಗ ಬಂದೆ ಪರಪ್ನಗರದಿಂದ 20 ಮಿನಿಟ್ಸ್ ಚಚ್ಬಿಟ್ಟೆ ಬೊಮ್ಸಂದ್ರಕ್ಕೆ. SKF ಟೈಮ್ ಆಗಿದೆ ಇವಾಗ 11:25. ಡ್ಯೂಟಿ ಯಾವುದು ಬೀಳ್ತಾ ಇಲ್ಲ. ಇದ್ದಿಲ್ಲ ಅಂದರೆ ಗೊತ್ತಲ್ಲ, ನಾನು ಮಲ್ಕೊಳ್ಳೋದು ಹಿಂದೆ ಹೋಗಿ ಆರಾಮಾಗಿ. ಇನ್ನೇನು ಮಾಡೋಕ್ಕಾಗುತ್ತೆ ಈ ಬಿಸಿಲಲ್ಲಿ. ಇಲ್ಲೇ ಒಂದು ಮಿನಿಮಮ್ ಡ್ರಾಪ್ ಮಾಡಿದೆ, ಸುಪ್ರಜಿತು, 30 ರೂಪಾಯಿ. ಮತ್ತೆ ಬಂದೆ ಇವಾಗ ಕಡಂಗ್ಲೆನ್ ತಿನ್ನಕ್ಕೆ ಈ ಬಿಸಿಲಿಗೆ. ಪಕ್ಕ ಮಾಮ್ ತಿನ್ನೋಣ, ಸಖತ್ತಾಗಿರುತ್ತೆ ಬಿಸಿಲಿಗೆ. ಏನ್ ಮಾಮ್, ಈಗ ತಿನ್ನು ಮಾಮ್. ಬೇಕ್ರಿ ಹತ್ರಕ್ಕೆ ಬಂದೆ, ನಮ್ಮ ವ್ಯೂವರ್ಸ್ ಬಂದ್ಬಿಟ್ರು, ಮಾತಾಡ್ಸಿದ್ರು, ಖುಷಿ ಆಯ್ತು. ನೋಡಿ, ನೀವೇನ ಹೇಳಕ್ಕೆ ಇಷ್ಟಪಡ್ತೀರಾ? ಡ್ಯೂಟಿ ಬೀಳ್ತಾ ಇದಾವ ಇಲ್ಲೋ? ಇವತ್ತು ಡ್ಯೂಟಿ ಬೀಳ್ತಾ ಇಲ್ಲ ಗುರು, ಏನ್ ಮಾಡೋದು ಹೇಳಿ. ಇವತ್ತು ಬೀಳ್ತಾ ಇಲ್ಲ. ನಾವೇನು ಇಟ್ಕೋಬೇಕೋ ಮಾರ್ಬೇಕೋ ಗೊತ್ತಿಲ್ಲ. ಸರಿ ಬ್ರೋ, ಬರಲಾ? ಅವಾಗಿಂದ ಮಿನಿಮಮ್ ಆರಾಮಾಗಿ ಹೊಡಿತಾ ಇದ್ದೆ, ಇವಾಗ ಯಾವುದು ಬೀಳ್ತಲ್ಲ, ಅದಕ್ಕೆ ತಿಂತಾ ಇದ್ದೀನಿ ಇವಾಗ. ಫೈನಲಿ ಊಟ ಎಲ್ಲ ಮುಗೀತು. ಇವಾಗ ಮೊಸರು. ನಿದ್ದೆ ಚೆನ್ನಾಗಿ ಬರುತ್ತೆ ಈ ಟೈಮಲ್ಲಿ, ನಿದ್ದೆ ಚೆನ್ನಾಗಿ ಬರ್ತದೆ. ಅದಕ್ಕೆ ನಿಜವಾಗ್ಲೂ ಡ್ಯೂಟಿ ಬೀಳ್ತಾ ಇಲ್ಲ ಈ ನಿಯರ್ ಟೌನ್ ಕಡೆ, ಅದಕ್ಕೆ ಸ್ಲೀಪಿಂಗ್ ಇವಾಗ ಆರಾಮು. ಈ ಥರ ಡ್ಯೂಟಿಗಳು ಬಿದ್ದರೆ ಖುಷಿ ಆಯ್ತದೆ, ಬರೋದು ಗೊತ್ತಾಗುತ್ತೆ ಇದರಲ್ಲಿ, ಇದೊಂದು ಖುಷಿ. ಗೇಟ್ 6 ಡ್ರಾಪ್ ಮಾಡಿದೆ ಇವಾಗ ಕಷ್ಟಪಟ್ಟು. ಅಲ್ಲಿಂದ ಗೇಟ್ 6ಇಂದ ಹಂಗೆ ಅಲ್ಲೇ ಸ್ಪಾಟ್ ಪಿಕಪ್ಪೇ ಸಿಕ್ತು, 0 ಪಿಕಪ್. ಡ್ರಾಪ್ ಮಾಡಿದ ತಕ್ಷಣವೇ ಪಿಕಪ್ ಸಿಕ್ತು. ಅಲ್ಲಿಂದ ಕರ್ಕೊಂಡು ಸೆಲೆಬ್ರಿಟಿ ಲೇಔಟ್ ದೊಡ್ಡ ತೋಗೂರು ಡ್ರಾಪ್ ಮಾಡಿದೆ. ಸೆಲೆಬ್ರಿಟಿ ಲೇಔಟಿಂದ ಇವಾಗ M5 ಮಾಲ್ ಡ್ರಾಪ್ ಮಾಡಿದೆ.
ಅಲ್ಲಿಂದಾನೇ ಒಂದು ಎಲ್ಲಿ ಡ್ರಾಪ್ ಮಾಡಿದೆ ಅಲ್ಲಿಂದಾನೇ ಪಿಕಪ್ ಸಿಕ್ತು. ಗೋದ್ರೇಜ್ ಈ ಸಿಟಿಗೆ ದೊಡ್ಡ ತೋಗೂರು ಇಲ್ಲಿಗೆ ಡ್ರಾಪ್ ಮಾಡಿದೆ. ಡ್ಯೂಟಿಗಳು ಕಮ್ಮಿ ಇದ್ದಾವೆ, ಇಷ್ಟೊತ್ತಿಗೆ ಆಗ್ಬಿಡ್ತಾ ಇತ್ತು, ಇವತ್ತಾಗಿಲ್ಲ. ಏನು ಮಾಡೋಕ್ಕಾಗಲ್ಲ, ಅಲ್ಲ ಆನ್ಲೈನಲ್ಲೇ ಇರಬೇಕು, ಫೀಲ್ಡಲ್ಲೇ ಇರಬೇಕು. ಫೀಲ್ಡ್ ಚೇಂಜ್ ಮಾಡ್ಕೊಂಡು ಮನೆ ಕಡೆ ಹೋಗ್ಬಿಟ್ರೆ ಏನೂ ಸಿಕ್ಕಲ್ಲ, ಉಳಿಯೋದಂತೂ ಬಿಟ್ಟೇ ಬಿಡಿ. ಫೈನಲ್ ಇವಾಗ ಗ್ಯಾಸ್ ಹಾಕ್ಸ್ಕೊಂಬಂದೆ ಆಚೆ. ದೊಡ್ಡ ತೋಗೂರಿಂದ ಫೈನಲಿ ಇವಾಗ ಅರ್ಕೆರೆ ಡ್ರಾಪ್ ಮಾಡಿದೆ. ಚಿನ್ನಾಪುರ ವಿಲೇಜ್ ಡ್ರಾಪ್ ಮಾಡಿದೆ. ಚಿನ್ನಾಪುರ ವಿಲೇಜಿಂದ ಇವಾಗ ಜೆ ಪಿ ನಗರ ಬಂದೆ, ಸುಜುಕಿ ಶೋರೂಮ್ ಹತ್ರಕ್ಕೆ. ಜಯಪ್ರಕಾಶ್ ನಗರಿಂದ ಇವಾಗ ಅರ್ಕೆರೆ ಡ್ರಾಪ್ ಮಾಡಿದೆ. ಇವಾಗ ಅರ್ಕೆರೆಯಿಂದ ವಿಶ್ವಪ್ರಿಯ ಲೇಔಟ್ ಬೇಗೂರು ಡ್ರಾಪ್ ಮಾಡಿದೆ. ಖಾಲಿ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಕೆಲಸ ಇದೆ, ಡ್ಯೂಟಿ ಬೇರೆ ಕರೆಕ್ಟಾಗಿ ಬೀಳ್ತಾ ಇಲ್ಲ, ಅದಕ್ಕೆ